मोक्षमार्गस्य नेतारं भेतारं कर्मभोभृतां ज्ञातारं विश्वतत्त्वानां वन्दे तद्गुणलब्धये। ದಶಲಕ್ಷಣ ಮಹಾಪರ್ವದ ನಿಮಿತ್ತವಾಗಿ ಯಾವ ದಶಲಕ್ಷಣ ಧರ್ಮದ ಮೂರನೇ ದಿನವಾದಂತಹ ಉತ್ತಮ ಆರ್ಜವದ ಚರ್ಚೆ ಮಾಡುವುದೇ. ದಶಲಕ್ಷಣ ಪರ್ವದಲ್ಲಿ ನಮ್ಮ ಮಾನಸಿಕ ವಿಕೃತಿಗಳ ಶುದ್ಧಿಯನ್ನು ಮಾಡುವಂತಹ ಕಾಲ ಇದೆ. ವರ್ಷವಿಡೀ ಅನೇಕ ಹಬ್ಬಗಳು ಬರುತ್ತೆ. ಅನೇಕ ಹಬ್ಬಗಳಲ್ಲಿ ಏನು ಮಾಡ್ತೀವಿ? ಮನೆ ಶುದ್ಧಿ ಮಾಡ್ತೀವಿ. ಮನೆ ಮಠಗಳನ್ನೆಲ್ಲ ತುಂಬ ಶುದ್ಧಿ ಮಾಡಿದ್ದೀವಿ. ದಶಲಕ್ಷಣದಲ್ಲಿ ಆತ್ಮಶುದ್ಧಿ ಮಾಡುವಂತಹ ಸಮಯ ಇದೆ. ಆತ್ಮಶುದ್ಧಿ ಹೇಗೆ ಮಾಡೋದಿದೆ? आत्मशुद्धि करने का उपाय क्या? मल मल कर खूब नहाया. तो ದೇಹ ಹಾಗೂ ಭೌತಿಕ ವಸ್ತುಗಳ ಶುದ್ಧಿ ಅಂತೂ ತುಂಬ ಮಾಡಿದ್ದೇವೆ, ಮಾಡ್ತಾನೆ ಇರ್ತೇವೆ. ಆತ್ಮಶುದ್ಧಿಯ ಪರ್ವ ಇದೆ ದಶಲಕ್ಷಣ ಪರ್ವ. ಯಾಕಂತ ಹೇಳಿದ್ರೆ ನಿಜವಾದ ಅಶುದ್ಧಿ, निजवाद दुख ये तो कषायों की वजह से है. जीवन में जितनी भी आकुलता है, चंचलता है, दुख ಇದೆ, ಅದೆಲ್ಲದರ ಮೂಲ ಕಾರಣ ಏನು? ಕಿ ಮನಸ್ಸಿನ ಕಲ್ಪನೆಗಳು, ರಾಗದ್ವೇಷಗಳು, ಆಸೆಗಳು ಇದಾವುದೂ ಕೂಡ ಜೀವಕ್ಕೆ ಸಮಾಧಾನವಾಗಿ ಇರಕ್ಕೆ ಬಿಡೋದಿಲ್ಲ. ಜೀವ ಇವುಗಳ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಎಲ್ಲಿವರೆಗೆ ಓಡ್ಲಿಕ್ಕೆ ಶುರು ಮಾಡ್ತಾನೆ? तो कहते ಆತ್ಮಹತ್ಯಾ ಕರ್ಕರ್ ಭೀ ತನ್ನ ಕಷಾಯಗಳನ್ನು ಪೂರ್ತಿ ಮಾಡಲಿಕ್ಕೆ ಬಯಸ್ತಾನೆ. ಆತ್ಮಹತ್ಯೆ ಮಂಜೂರೇ, ಆದರೆ ಕಷಾಯಗಳು ಪೂರ್ತಿ ಆಗದಿದ್ದರೆ ಸ್ವೀಕಾರ ಇಲ್ಲ. ಇಲ್ಲಿವರೆಗೆ ಮನುಷ್ಯನ ಯಾವ विकृत परिणाम होते हैं वो जीव को इतना दुखी बनाते हैं. ನಮಗೆ ಯಾವ ನಮ್ಮದೇ ಭಾವಗಳಿದೆ ಅವುಗಳು ಇಷ್ಟೊಂದು ದುಃಖ ಕೊಡುತ್ತೆ ಕಿ ಒಂದು ವೇಳೆ ಯಾವ ರೀತಿಯಿಂದನೂ ನಮ್ಮ ಕಷಾಯಗಳು, ನಮ್ಮ ಭಾವಗಳು, ಆಸೆಗಳು ಪೂರ್ತಿ ಆಗಲಿಲ್ಲ ಅಂದರೆ ಜೀವ ಆತ್ಮಹತ್ಯೆಯಿಂದನೂ ಪೂರ್ತಿ ಮಾಡಿಬಿಡ್ತಾನೆ. ಅಂದರೆ ಮೂಲ ವಿಷಯ ಇದೆ. ಯಾವ ಇವನ ವಿಕೃತ ಭಾವಗಳಿದೆ, ಈ ವಿಕೃತ ಭಾವಗಳು ಸತತವಾಗಿ ಸದಾ ಕಾಲ ಇವನಿಗೆ ದುಃಖವನ್ನು ಕೊಡ್ತಾ ಇರುತ್ತೆ. ಆದರೆ ನಾವು ವರ್ಷವಿಡೀ ಅಂತೂ ಒಪ್ಪೋದಿಲ್ಲ. ಅದಕ್ಕೆ दशलक्षण तो आते हैं ये याद दिलाने के लिए कि ನಿನ್ನ ಎಲ್ಲ ದುಃಖ ನಿನ್ನ ಕಷಾಯಗಳಿಂದ ಇದೆ. ನಾವು
ಒಂದಲ್ಲ ಒಂದು ರೀತಿಯಾಗಿ ನಮ್ಮದೇ ವಿಕೃತ ಪರಿಣಾಮವನ್ನು ಪೋಷಣೆ ಮಾಡ್ತಾ ಇರ್ತೀವಿ. ಅದಕ್ಕೆ ದಶಲಕ್ಷಣ ಹೇಳ್ತಾ ಇದೆ, ಯಾವ ರೀತಿಯಿಂದನೂ ನಿನ್ನ ಈ ಕ್ರೋಧ, ಮಾನ್, ಮಾಯ, ಲೋಭ ಈ ಪರಿಣಾಮಗಳು ಯಾವ ರೀತಿಯಿಂದನೂ ಸೂಕ್ತ ಇಲ್ಲ. ಆದರೆ ಸಮಾಜದಲ್ಲಿ ಈ ಕ್ರೋಧ, ಮಾನ್, ಮಾಯ, ಲೋಭ ಇದೆಲ್ಲದಕ್ಕೂ ಒಂದೊಂದು ಸುಂದರ ಸುಂದರ ಹೆಸರುಗಳಿದೆ. अच्छा अच्छा नाम देते हैं हम लोग. जैसे मान, ಅಹಂಕಾರ ಇದೆ, तो ಅಹಂಕಾರಕ್ಕೆ ಸ್ವಾಭಿಮಾನ ಅಂತ ಕರೆದ್ಬಿಟ್ವಿ. ಕ್ರೋಧ ಇದೆ, ಕ್ರೋಧದಲ್ಲಿ ತುಂಬಾ ಪ್ರಕಾರಗಳಿದೆಯಲ್ಲ. ಒಂದು ಕ್ರೋಧವನ್ನ ಒಳ್ಳೆದಂತೀವಿ, ಒಂದು ಕ್ರೋಧವನ್ನ ಕೆಟ್ಟದಂತೀವಿ. ಒಂದು ರೀತಿಯಾದ ಲೋಭ ಆದರೆ ಒಳ್ಳೆದಂತೀವಿ, ಇನ್ನೊಂದು ರೀತಿಯಾದ ಲೋಭ ಆದರೆ, ಅರ್ಥ ಆಗ್ತಿದೆಯಲ್ಲ. ಸಂಸಾರದಲ್ಲಿ ಲೋಭ ಮಾಡಿದ್ರೆ ಕೆಟ್ಟದ್ದಿದೆ, ಧರ್ಮದಲ್ಲಿ ಲೋಭ ಮಾಡಿದ್ರೆ ಓದ ಟೀಕೆ. ಅರ್ಥ ಆಗ್ತಿದೆಯಲ್ಲ. ಬ್ರಹ್ಮಚಾರಿ ರಾಯಚಂದ್ರಜಿ ಹೇಳ್ತಾರೆ, ಮನುಷ್ಯ ಪರ್ಯಾಯದಲ್ಲಿ ಅಹಂಕಾರ ಒಂದು ಇಲ್ಲದೆ ಹೋಗಿದ್ದಿದ್ರೆ ಅವನಿಗೆ ಇಲ್ಲೇ ಮೋಕ್ಷ ಆಗ್ತಿತ್ತು ಅಂತ. ರಾಯಚಂದ್ರಜಿ ಗೊತ್ತಿದೆ ಯಾರು ಅಂತ? ಗೊತ್ತಿಲ್ಲ ಅಂದರೆ ಸ್ವಲ್ಪ ಓದೋದು ಹೋಗಿ. ಅವ್ರೇನು ಹೇಳ್ತಾರೆ, ಅಹಂಕಾರ ಇಲ್ಲದೆ ಹೋದ್ರೆ ಇಲ್ಲೇ ಮನುಷ್ಯನಿಗೆ ಮುಕ್ತಿ ಆಗ್ಬಿಡ್ತಿತ್ತು. ಹಾಗೆ ಒಂದೊಂದು ಗತಿಯಲ್ಲಿ ಒಂದೊಂದು ಕಷಾಯದ ಮುಖ್ಯತೆ ಇದೆಯಲ್ಲ. ತಿರಿಯಂಚಿ ಗತಿಯಲ್ಲಿ ಯಾವ ಕಷಾಯ ಮುಖ್ಯ ಇದೆ? ತಿರಿಯಂಚಿ ಗತಿಯಲ್ಲಿ ಮಾಯಾಚಾರ ಮುಖ್ಯ ಇದೆ. ನರಕ ಗತಿಯಲ್ಲಿ ಯಾವ ಕಷಾಯ ಮುಖ್ಯ ಇದೆ? ಕ್ರೋಧ ಕಷಾಯ ಏನ. ಮನುಷ್ಯ ಗತಿಯಲ್ಲಿ ಅದು ಗೊತ್ತಿದೆ ಎಲ್ಲರಿಗೂ. ಒಂದೊಂದು ಕಷಾಯಗಳ ಮುಖ್ಯ ಇದೆ ಅಷ್ಟೇ. ಇದರ ಅರ್ಥ ಬೇರೆ ಕಷಾಯಗಳಿಲ್ಲ ಅಂತಿಲ್ಲ. ಕಷಾಯಗಂತೂ ಎಲ್ಲ ಇದೆ. ಎಲ್ಲಕ್ಕಿಂತ ಜಾಸ್ತಿ ದುಃಖ ಯಾವ ಗತಿಯಲ್ಲಿದೆ? ಮನುಷ್ಯ ಗತಿದೆ. ಮನುಷ್ಯ ಗತಿಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ದುಃಖ ಇದೆ. ಯಾರು ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಗೊತ್ತು. ನಾವು ಶಿಬಿರದಲ್ಲಿ ಛಡಲ ಚರ್ಚೆ ಮಾಡಿದ್ವಲ್ಲ, ಅಷ್ಟು ದೂರದ ಯಾರು ನೆನಪಿರುತ್ತೆ ಈಗ? मरते ಇದೆಲ್ಲ. तो चार गति है ना, चार गति में सबसे ज्यादा दुख किस गति में है? बोलो, हिरेंच गति में या नरक गति में? वैसे तो नरक ಗತಿಯಲ್ಲಿದೆ, ಆದರೆ ತಿರ್ಯಂಚಿ ಗತಿಯಲ್ಲಿ ನಿಗೋಧ ಅವಸ್ಥೆ ಇದೆ, ಏಕೇಂದ್ರೀಯ ಅವಸ್ಥೆ. तो ಹಾಗಾಗಿ ಎಲ್ಲಕ್ಕಿಂತ ದುಃಖ ತಿರ್ಯಂಚದಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಮತ್ತು ತತ್ವಾರ್ಥ ಸೂತ್ರ ಹೇಳುತ್ತೆ, ಮಾಯಾ ತೈರಗ್ಯೋ ನಸ್ಯ, ಮಾಯಾಚಾರದಿಂದ ತಿರ್ಯಂಚಿ ಗತಿ ಸಿಗುತ್ತೆ. ಒಟ್ಟಾರೆಯಾಗಿ ದಶಧರ್ಮದ ಮೂಲ ಉಪದೇಶ ಇದೆ, कोई भी कषाय तुम्हारे लिए अच्छा नहीं है. अपना अकड़म टिकड़म लगा के किसी किसी कषाय को अच्छा मत मान लेना. क्या ನಮ್ಮದು ಯಾವುದೋ ಲೆಕ್ಕಾಚಾರ ಹಾಕಿ ಯಾವುದಾದ್ರೂ ಒಂದು ಕಷಾಯವನ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಳ್ಳೆಯದು ಅಂತ ತಿಳ್ಕೊಂಡು ಜೀವನ ಮುಂದುವರಿಸಬೇಡ. ಬಹುತ್ ದುಃಖ ಪಾओगे. ಕಷಾಯಗಳ ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಮಾತ್ರ ಇದೆ. ಕ್ರೋಧ, ಮಾನ್, ಮಾಯಾ, ಲೋಭದ ಪ್ರಾರಂಭದಲ್ಲಿ ಮಾಡುವಾಗ ಮಾಡಿದ ನಂತರ ಏನಿದೆ? ದುಃಖ ಮಾತ್ರ ಇದೆ. ಆದರೆ ಇವನಿಗೊಂದು ಥರ ಸಂಮೋಹನ ಆಗ್ಬಿಟ್ಟಿದೆ. ಏಕ್ ತರ ನಶೆ ಮೇ ಹೈ.
और नशे में होकर क्या बोलता है, क्रोध किया, किसी के ऊपर अधिकार जमाया और बोलता है कि बहुत मजा आया आज तो, ತುಂಬಾ ಆನಂದ ಆಯಿತು. ಜಿನವಾನಿ ಹೇಳುತ್ತೆ, ಯಾವ ಈ ಮಾಯಾಚಾರ ಇದೆ ಇದಂತೂ ಮನುಷ್ಯ ಗತಿಗೆ ಯಾವುದೇ ರೀತಿಯಿಂದನೂ ಸೂಕ್ತ ಇಲ್ಲ. अच्छा, ಮಾಯಾಚಾರ ಪುರುಷರಲ್ಲಿ ಜಾಸ್ತಿ ಇದೆಯೋ ಮಹಿಳೆಯರಲ್ಲಿ ಜಾಸ್ತಿ ಇದೆಯೋ? क्या लगता है? क्या लगता है? तिरिया चरित्र क्या लगता है? देखो, ಮನುಷ್ಯ ಗತಿಯಲ್ಲಿ ಮಾನ ಕಷಾಯದ ಮುಖ್ಯತೆ ಇದೆ. तो ಮಾಯಾಚಾರ ಅಂತೂ ಎಲ್ಲರಲ್ಲೂ ಇದೆ, ಪುರುಷ ಸ್ತ್ರೀ दोनों में. अब ಕಾಲ ಕಾಲಕ್ಕೆ ತಕ್ಕಂತೆ ಒಂದೊಂದು ಕಷಾಯ ಒಂದೊಂದು ಸಮಯದಲ್ಲಿ ಮುಖ್ಯತೆಯನ್ನು ಪಡ್ಕೊಂಡ್ಬಿಡುತ್ತೆ. ಅಬ್ ಸಮಜೋ, ಒಂದೇ ರೀತಿಯಾಗಿ ಮನುಷ್ಯ ಕಷಾಯಗಳನ್ನು ಮಾಡೋದಿಲ್ಲ. ಒಂದೇ ಥರ ಕಷಾಯ ಮಾಡಿದ್ರೆ ಕಷಾಯ ಎಲ್ಲ ಬಿಟ್ಟೋಗ್ಬಿಡುತ್ತೆ. ಕಷಾಯ ಅಂದರೆ ಯಾರಿಗೆ ಟೀ ಕಾಫಿನೇನೋ ಬರ್ತಿಲ್ಲ ತಾನೆ? तो ಕಷಾಯ ಏನು ಮಾಡುತ್ತೆ? ರೋಗ ದೂರ ಮಾಡುತ್ತೆ. ಆದರೆ ಈ ಕಷಾಯ ಏನು ಮಾಡುತ್ತೆ? ಹೊಸ ರೋಗ ತಗೊಂಡ್ಬರುತ್ತೆ. तो ಏನು ಹೇಳ್ತಿದ್ದಾರೆ, ಯಾವ ಕಷಾಯ ಇದೆ ಅದಂತೂ ಒಂದೇ ರೀತಿಯಾಗಿ ಇರೋದಿಲ್ಲ ಜೀವನದಲ್ಲಿ. एक ही तरह से कषाय करता रहा तब तो कषायों से मुक्त हो जाएगा. तो ಏನು ಮಾಡ್ತಾನೆ ಇವನು? ಚೇಂಜ್ ಮಾಡ್ತಾ ಮಾಡ್ತಾ ಕಷಾಯ ಮಾಡ್ತಾನೆ. ಸ್ವಲ್ಪ ಹೊತ್ತು ಕ್ರೋಧ ಮಾಡ್ತಾನೆ, थोड़ी देर तो क्रोध हुआ, अब मजा आना बंद हुआ, तो चलो थोड़ी मायाचारी कर लेते हैं. ಹಿಂಗೆ ಯೋಚನೆ ಮಾಡೋದಿಲ್ಲ ನಾವು, ಆದರೆ ಇದನ್ನೇ ಮಾಡ್ತಾ ಇರ್ತೀವಿ. तो ಸ್ವಲ್ಪ ಹೊತ್ತು ಅಹಂಕಾರದಲ್ಲಿ ಇದ್ದಿದ್ದು ಬೇಜಾರಾಯಿತು, तो ಸ್ವಲ್ಪ ಲೋಭ ಮಾಡ್ದ. तो ಲೋಭ ಮಾಡಿ 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 ಏಕೆ और भी एक तो ಸಮಸ್ಯೆ ಏನ, ತುಂಬಾ ಜಾಸ್ತಿ ಲೋಭ ಮಾಡಿದ್ರೆ ಸಮಾಜ ಲೋಭಿ ಅಂತ ಕರೆಯಕ್ಕೆ ಶುರು ಮಾಡಿಬಿಡುತ್ತೆ. तो ಸ್ವಲ್ಪ ಲೋಭ ಮಾಡಿದ್ಮೇಲೆ ಅದನ್ನ ಬದಲಾಯಿಸಿ ಮಾನಕ್ಕೆ, ಸ್ವಲ್ಪ ಮಾನ ಜಾಸ್ತಿ ಆದರೆ ಮಾಯಾಚಾರಕ್ಕೆ, ऐसे बदल बदल कर कषाय करता है. और दूसरी बात क्या, काल कालಕ್ಕೆ ತಕ್ಕಂತೆ. अब समझो 100 ವರ್ಷ 200 ವರ್ಷದ ಹಿಂದಿನ ತನಕ ಭಾರತದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲೇ ಮಹಿಳೆಯ ಸ್ಥಿತಿ ತುಂಬ ಗಂಭೀರ ಇತ್ತು, ಏನ ಬಾಲ ವಿವಾಹ ಏನೇನೋ ಭಯಂಕರ ಕುರೀತಿಗಳಿತ್ತು ಪ್ರಪಂಚದಲ್ಲೇ. तो ಮಹಿಳೆಯಲ್ಲಿ ಮಾಯಾಚಾರ ಜಾಸ್ತಿ ಕಾಣಿಸ್ತಿತ್ತು. ಯಾಕೆ? ಕಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕಲ್ಲ. ಜೀವ ಮಾಯಾಚಾರ ಯಾವಾಗ ಮಾಡ್ತಾನೆ? ಪುರುಷ ಕೂಡ ಮಾಯಾಚಾರ ಯಾವಾಗ ಮಾಡ್ತಾನೆ? ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ. तो ಮಾಯಾಚಾರ ಜಾಸ್ತಿ ಕಾಣಿಸ್ತಾ ಇತ್ತು. तो ಪ್ರಪಂಚ ಎಲ್ಲ ಏನು ಹೇಳಕ್ಕೆ ಶುರು ಮಾಡ್ತು, ಈ ಮಹಿಳೆಯಲ್ಲಿ ಮಾಯಾಚಾರ ಜಾಸ್ತಿ ಇರುತ್ತೆ. ಲೇಕಿನ್ ಈ ಬಾತ್ ಶಾಶ್ವತ ಸತ್ಯ ಅಲ್ಲ ಇದು. ಮಾಯಾಚಾರದ ಅಧಿಕತೆ ಅಂತೂ ತಿರ್ಯಂಚಿ ಗತಿಯಲ್ಲಿದೆ. तो ಕೆಲವೊಮ್ಮೆ ಪುರುಷನಲ್ಲಿ ಮಾಯಾಚಾರ ಜಾಸ್ತಿ ಕಾಣಿಸುತ್ತೆ, ಕೆಲವೊಮ್ಮೆ ಮಹಿಳೆಯಲ್ಲಿ ಜಾಸ್ತಿ ಕಾಣಿಸುತ್ತೆ. ಯಾವಾಗ ಯಾವ ಜೀವಕ್ಕೆ ಯಾವ ಕಷಾಯದಿಂದ ತನ್ನ ಸುರಕ್ಷೆ, ತನ್ನ ಸ್ವಾರ್ಥ ಪೂರ್ತಿ ಅನಿಸುತ್ತೆ, ಅವಾಗ ಅದನ್ನು ಜಾಸ್ತಿ ಮಾಡ್ತಾನೆ. अर्थ ಆಗ್ತಿದೆಯಲ್ಲ? समझो कि खूब पैसा देकर नाम कमा सकते हैं, तो पैसे का लोभ छोड़ दो, तो क्या हो गया? ಲೋಭ ಬಿಟ್ಟೋಯ್ತಲ್ಲ, ಹೇಳ್ತಾರೆ ಲೋಭ ಬಿಟ್ಟೋಗ್ಲಿಲ್ಲ,
ಅಹಂಕಾರ ಮೇಲ್ ಬಂತು, ಲೋಭ ಕೆಳಗಡೆ ಹೋಯಿತು. ಅಂದ್ರೆ ಕಭಿ ಕಭಿ ಅಹಂಕಾರ ಕೆಳಗಡೆ ಹೋಗುತ್ತೆ, ಲೋಭ ಮೇಲ್ ಬರುತ್ತೆ. ಅರ್ಥ ಆಗ್ತಿದೆ? ನಮಗೆ ಅವಾಗ ಏನು ಅನಿಸ್ಬಿಡುತ್ತೆ ಕಿ ನನ್ನ ಲೋಭ ಎಲ್ಲ ಹೊಟ್ಟೋಗ್ಬಿಟ್ಟಿದೆ, ನನ್ನ ಕೋಪ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಕೋಪ ಹೊರಟೋಗಿಲ್ಲ. ದ್ವೀಪಾಯನ ಮುನಿ ಕಥೆ ಗೊತ್ತಿದೆಯಲ್ಲ ಎಲ್ಲರಿಗೂ. ಕಿ ನೇಮಿನ ತೀರ್ಥಂಕರ ಸಮೋಶರಣದಲ್ಲಿ ಅನೌನ್ಸ್ಮೆಂಟ್ ಆಯಿತು ಕಿ 12 ವರ್ಷದ ಮೇಲೆ ಈ ದ್ವೀಪಾಯನ ಮುನಿಗಳಿಂದನೇ ದ್ವಾರಿಕಾ ನಗರಿ ಸುಟ್ಟು ಭಸ್ಮ ಆಗ್ಬಿಡುತ್ತೆ ಅಂತ. ಮುನಿಗಳಿಗೆ ತುಂಬ ಬೇಜಾರಾಯಿತು. ದ್ವೀಪಾಯನ ಮುನಿಗಳಿಗೆ ಏನನ್ಸಿತ್ತು, ನನ್ನ ಕ್ರೋಧ ಎಲ್ಲ ಹೊಟ್ಟೋಗ್ಬಿಟ್ಟಿದೆ, ನನ್ನಿಂದಂತೂ ಏನೂ ಆಗೋದಿಲ್ಲ, ಹಂಗೂ ನಾನು ದೂರ ಹೊಟ್ಟೋಗ್ಬಿಡ್ತೀನಿ. ಲೇಕಿನ್ ಕ್ರೋಧ ಅಂತೂ ಒಳಗಡೆನೇ ಇತ್ತು, ಎಲ್ಲೂ ಹೋಗಿರಲಿಲ್ಲ ಅದು. ಓಕೆ, ಗಯಾನೇ ಇದ್ದ. ಏನಾಗಿತ್ತು, ಇತರ ಕಷಾಯಗಳು ಮುಖ್ಯ ಆಗಿತ್ತು, ಕ್ರೋಧ ಕಷಾಯ ಗೌಣ ಆಗಿತ್ತು. ಜೈಸೆ ಮಂದಿರ ಆಯ್ ನಮಗೆ ಅನ್ಸಕ್ಕೆ ಶುರು ಆಗುತ್ತಲ್ಲ, ಎಲ್ಲ ಕಷಾಯಗಳಂತೂ ಹೊಟ್ಟೋಗ್ಬಿಟ್ಟಿದೆ. ಕಷಾಯಗಳು ಹೊಟ್ಟೋಗಿಲ್ಲ, ಒಂದು ಕಷಾಯ ಹೋಗಿ ಇನ್ನೊಂದು ಮುಖ್ಯ ಆಗ್ಬಿಟ್ಟಿದೆ. ಇದು ಬಹಳ ಮಹತ್ವಪೂರ್ಣವಾದ ವಿಷಯ ಇದೆ. ಆರ್ಜವ ಧರ್ಮದ ದಿನ ನಾವು ತಿಳಿಯೋದಿದೆ. ಆರ್ಜವ ಅಂದ್ರೆ ಏನು? ಸರಳತೆ, ರಿಜುತ, ರಿಜು ವಿಪುಲಮತಿ ಮನಪರೇಯಸ್ಯ. ರಿಜು ಅಂದ್ರೆ ಏನು? ಸರಳತೆ, ಆರ್ಜವ. ಸರಳತೆ ತುಂಬ ನೈಸರ್ಗಿಕವಾದ ವಿಷಯ ಇದೆ. ಆದರೆ ಸಮಸ್ಯೆ ಏನಿದೆ, ಜೀವ ಸರಳತೆಯನ್ನು ಸ್ವೀಕಾರನೇ ಮಾಡೋದಿಲ್ಲ. ಅವನೇನ್ ಮಾಡ್ತಾನೆ, ತನ್ನ ಬುದ್ಧಿ ಉಪಯೋಗಿಸೋಕ್ಕೆ ಶುರು ಮಾಡ್ತಾನೆ. ये जो चालाकी हम बोलते हैं ना, तो ये चालाकी का उपयोग करना ही मायाचारी है. ಏನು ನಿಪುಣತೆಯ ಬಳಕೆ ಮಾಡಬೇಕಾಗುತ್ತಲ್ಲ ನಮಗೆ, ಯಾಕೆ ಬಳಕೆ ಮಾಡಬೇಕಾಗುತ್ತೆ? ನಾವು ಸಂಸಾರದಲ್ಲಿ ನಿಜವಾಗ್ಲೂ ಒಬ್ಬ ಸರಳ ವ್ಯಕ್ತಿ ಕಾಣಿಸಿದ್ರೆ ಏನಂತ ಕರಿತೀವಿ? उसको तो बुद्धू बोल देते. सरल सच्चा आदमी मिले तो उसको तो क्या बोलेंगे? वो तो बुद्धू है, ಮೂರ್ಖ ಇದ್ದಾನೆ ಅಥವಾ ಮುಗ್ಧ ಇದ್ದಾನೆ, ಏನೂ ಗೊತ್ತಿಲ್ಲ. ಅರೆ ಅವನು ಗೊತ್ತಿಲ್ಲ ಅಲ್ಲ, वो आर्जव में है, सरल है. ಎಲ್ಲ ಜೀವಕ್ಕೂ ಹಾಗೆ ಇರೋ ಅಗತ್ಯ ಇದೆ. ಜೀವ ಸ್ವಭಾವನೆ ಆಗಿದೆ. ಬಾಕಿ ತಿರಿಯಂಚಿ ಇತ್ಯಾದಿಗಳಲ್ಲಂತೂ ಸಂಚು ಮಾಡೋ ಬುದ್ಧಿ ಕಡಿಮೆ ಇದೆ, ಅಲ್ಲೂ ಸಂಚು ನಡೆಯುತ್ತೆ. ಆದರೆ ಹೊಟ್ಟೆ ತುಂಬುವವರೆಗೆ ಮಾತ್ರ. ತಿರಿಯಂಚಾದಿ ಗತಿಗಳಲ್ಲಿ ಸಂಚುಗಳು ಮಾತ್ರ ಹೊಟ್ಟೆ ತುಂಬುವವರೆಗೆ. ಆದರೆ ಮನುಷ್ಯ ಭಾವದಲ್ಲಂತೂ ಸಂಚುಗಳು ಕ್ಷಣ ಕ್ಷಣಕ್ಕೂ ನಡೆಯುತ್ತೆ. ಮಾಯಾಚಾರದ ಪ್ರತೀಕ ಇದೆ. ಅರ್ಥ ಆಗ್ತಿದೆ? ಜಿನ್ವಾನಿ ಹೇಳಿತು, ಹಿಂಸಾ ಅಹಿಂಸಾ ಸರಳತೆ ಇದು ಎಲ್ಲಿ ನೋಡೋದು? ನಮ್ಗೆ ಇನ್ನೊಂದು ಅಭ್ಯಾಸ ಆಗಿದೆ. ಒಬ್ಬ ತುಂಬಾ ಸರಳ ಬಟ್ಟೆ ಹಾಕೊಂಡಿದ್ರೆ ಏನಂತೀವಿ ನಾವು? ಈಸ್ ವೆರಿ ಸಿಂಪಲ್. ठीकेನಾ? ಅದು ತುಂಬಾ ಜಗ್ಮಗ್ ಬಟ್ಟೆಗಳು ಹಾಕೊಂಡಿದ್ರೆ ಏನಂದ್ಬಿಡ್ತೀವಿ? ಇದು ದಿಖಾವ, ಪ್ರದರ್ಶನ ಇದೆ. ಅರ್ಥ ಆಗ್ತಿದೆಯಲ್ಲ? ಜಿನ್ವಾನಿ ಹೇಳುತ್ತೆ, ಇದೇನು ಅವಶ್ಯಕ ಇಲ್ಲ ಕಿ ಹೊರಗಡೆ ಜೀವ ಹೇಗೆ ತೋರಿಸ್ತಾನೆ कि हागे इद्दिर्ताने, ये कोई जरूरी नहीं. बाहर तो बहुत सरल है, अंदर तो कुटिली कुटिल है. तो ಆರ್ಜವ ಧರ್ಮ ಇಲ್ಲಿ ಪ್ರಕಟ ಆಗ್ಬಿಡುತ್ತೆ. ಆದರೆ ನಮಗೆ ಸಮಾಜದಲ್ಲಿ ಅಭ್ಯಾಸ ಆಗ್ಬಿಟ್ಟಿದೆ, ಪ್ರಪಂಚದಲ್ಲಿ
ಇದೇ ರೀತಿಯಾದ परंपरा ಇದೆ. हम किसी को सरल कहना हो तो देखते हैं कि कपड़े कैसे पहना है, ಯಾವ ರೀತಿ ಮಾತಾಡ್ತಾ ಇದ್ದಾನೆ, ಅವನ ಬಿಹೇವಿಯರ್ ಹೇಗಿದೆ, ಇದು ಯಾವುದರಿಂದನೂ ಸಿದ್ಧ ಆಗೋದಿಲ್ಲ ಏನು. ಆದರೆ ನಮಗೆ ಇದನ್ನೇ ನೋಡೋ ಅಭ್ಯಾಸ ಆಗ್ಬಿಟ್ಟಿದೆ. ಇದರಿಂದ ಸಮಸ್ಯೆ ಏನಾಗ್ಬಿಡುತ್ತೆ, ನಾವು ನಮ್ಮ ಆಚರಣೆಯನ್ನು ಸುಧಾರಿಸೋಕ್ಕೆ ತುಂಬ ಒತ್ತು ಕೊಟ್ಟು ಬಿಡ್ತೀವಿ, ಆದರೆ ಮನಃಶುದ್ಧಿ ಆಗೋದೇ ಇಲ್ಲ, ಆತ್ಮಶುದ್ಧಿ ಆಗೋದೇ ಇಲ್ಲ. जैसा था वैसा ही है, कुछ फर्क नहीं पड़ा. सरल हुए बिना सरलता आचरण में आना वो और बड़ी कुटिलता होगी ना, मायाचरी हुई ना. ಸರಳ ಭಾವ ಇವನಿಗಿನ್ನೂ ಅರಿವಾಗಿಲ್ಲ, ಸರಳತೆಯ ಆನಂದ ಗೊತ್ತಿಲ್ಲ, सरलತೆಯನ್ನು ಅರ್ಥ ಮಾಡ್ಕೊಂಡಿಲ್ಲ. और बाहर में बहुत सरल सज्जन बन गए. इದಂತೂ ಇನ್ನೂ ದೊಡ್ಡ ಮಾಯಾಚಾರಿ ಆಗೋಯ್ತಲ್ಲ. पूजन में आता है ना, ಈಗ ಓದೋರಿದ್ದೀವಿ ನಾವು, ಏನು ಹೇಳ್ತಾರೆ, गुप्त पाप को माया जान. तो गुप्त पाप को माया जानो माने ಏನು ಹೇಳ್ತಿದ್ದಾರೆ, कि ಯಾವ ಯಾವ ಪಾಪವನ್ನ ನೀನು ಮುಚ್ಚಿ ಮುಚ್ಚಿ ಮಾಡ್ತೀಯಲ್ಲ ಅದೆಲ್ಲ ಮಾಯಾಚಾರ ಇದೆ. पाप करना भी हो तो खुले में करो ना, मुक्त होकर. ಸಮಸ್ಯೆ ಏನಾಗ್ಬಿಡುತ್ತೆ ಅದರಲ್ಲಿ, कि दोबारा नहीं कर पाओगे. ಅರ್ಥ ಆಗ್ತಿದೆಯಲ್ಲ, ಮುಕ್ತವಾಗಿ ಮಾಡಿದ್ರೆ दोबारा थोड़ी कर पाओगे, और छुपा छुपा कर करोगे. ಮುಚ್ಚಿ ಮುಚ್ಚಿ ಮಾಡಿದ್ರೆ ದಿನ ಮಾಡ್ಬೋದು. तो ಅದಕ್ಕೆ ಪಂಡಿತ್ಜಿ ಹೇಳ್ತಾರೆ, ಗುಪ್ತ ಪಾಪಕ್ಕೋ ಮಾಯಾ ಜಾನೋ. ಯಾವ್ದ್ಯಾವ್ದನ್ನ ಮುಚ್ಚಿ ಮುಚ್ಚಿ ಮಾಡ್ತೀಯ ಅದೆಲ್ಲವೂ ಮಾಯಾಚಾರ ಇದೆ. ಅದಕ್ಕೋಸ್ಕರ ನಿನ್ನ ಹತ್ರ 1000 ಕುತರ್ಕಗಳಿರ್ಬೋದು, ಲೇಕಿನ್ ಹೇ ತೋ ಮಾಯಾಚಾರಿ. ಯಾವ ರೀತಿ ನಾವು ಸಾಮೂಹಿಕವಾಗಿ ದರ್ಶನ ಮಾಡ್ತೀವಿ ಮತ್ತು ಯಾವ ರೀತಿಯಾಗಿ ವೈಯಕ್ತಿಕವಾಗಿ ದರ್ಶನ ಮಾಡ್ತೀವಿ, ಇದೆರಡರಲ್ಲೂ ವ್ಯತ್ಯಾಸ ಇದೆಯೋ ಇಲ್ವೋ? बोलो, सब लोग बैठे हैं तो दर्शन कैसे करते हैं, और कोई नहीं बैठा तो ಯಾರು ಕೂತಿಲ್ಲ ಅಂದ್ರೆ ಹೆಂಗೆ ದರ್ಶನ ಮಾಡ್ತೀವಿ? ಅಚ್ಚಿ, ಎಲ್ಲರೂ ಇದ್ದಾಗ ಭಕ್ತಿ ಹೆಂಗೆ ಮಾಡ್ತೀವಿ? ಯಾರು ಇಲ್ಲದೆ ಇದ್ರೆ ಭಕ್ತಿ ಹೇಗೆ ಮಾಡ್ತೀವಿ? ಯಾರು ಮಾಡ್ತಾರೆ वो अच्छी बात है, ಲೇಕಿನ್ ನಮ್ಮ ಮನಸ್ಸಲ್ಲಿ ಯಾವ ಸತತವಾಗಿ ಪ್ರದರ್ಶನದ ಯಾವ ಹುಚ್ಚು ತುಂಬ್ಕೊಂಡ್ಬಿಟ್ಟಿದೆ. ಈಗೀಗಂತೂ ನಾ ಹೇಳ್ತಿದ್ನಲ್ಲ, ಕಷಾಯಗಳು ಕಾಲಕ್ಕೆ ತಕ್ಕಂತೆ ಜಾಸ್ತಿ ಕಮ್ಮಿ ಆಗ್ಬಿಡುತ್ತೆ. ಇವಾಗೇನು ಕಾಲ ನಡೀತಾ ಇದೆಯಲ್ಲ, 21st ಸೆಂಚುರಿ, ಇದು ಪ್ರದರ್ಶನದ ಕಾಲ. ಇದು ಸನ್ಮಾರೇನ, ಈ ಶತಮಾನ ಪ್ರದರ್ಶನ ತೋರಿಕೆಯ ಕಾಲ ಇದೆ. तो ಈ ಸಮಯದಲ್ಲಿ ಮಾಯಾಚಾರ समझो कि सबसे ऊपर है, शिखर पर है मायाचारी. क्या मतलब, भगवान का दर्शन भी नहीं कर सकते, इतना तो प्रदर्शन है. अभी गया था मैं 8-10 ದಿನ ಹಿಂದೆ श्रवण बेळगोळಕ್ಕೆ. आप दर्शन नहीं कर सकते, सबको फोटो खींचना है. बोलो, अब किसको दिखाना है? शादी में तो आए नहीं हो. हाँ ठीक है, ಮದುವೆಗೆ ಬಂದಿದ್ರೆ ಪ್ರೂಫ್ ತೋರಿಸ್ಬೇಕಾಗತ್ತೆ, फोटो. हाँ मैं भी आया था. जिन मंदिर के बंद यार प्रूफ तोरिस्ते थे नो, दिखाना क्यों है ये तो बताओ, क्यों दिखाना है?
तो बताओ ना, धर्मात्मा हूं ये भी दिखाने की बात है। आप बताओ ना, ಸತತವಾಗಿ ಜೀವಕ್ಕೆ ಜೀವಿಸಬೇಕು ಅನ್ನೋ ಭಾವನೆ ಮರೆತೋಗ್ಬಿಟ್ಟಿದೆ. क्या जीवन जीना भी होता है यही भूल चुके हैं. जीवन जीना होता है, मुझे तो पता नहीं, जीवन तो दिखाना होता है. क्या ಜೀವನ ತೋರಿಸೋದಿರುತ್ತೆ. ಅರೆ ಭೈ, ಜೀವನದ ಅರ್ಥ ಜೀವನ, ಜೀವಿಸುವ ಅರ್ಥ ಜೀವನ ಇದೆ, ತೋರಿಸುವ ಅರ್ಥ ಜೀವನ ಥೋಡಿ. ಆದರೆ ತೋರಿಕೆಯೇ ಜೀವನ ಆಗ್ಬಿಟ್ಟಿದೆ. ಫಿರ್ ಜೀವನ ನಮ್ಗೆ ಹೆಂಗೆ ಸಿಗುತ್ತೆ? कैसे मिलेगा बोलो? भगवान की मूर्ति प्रतिष्ठापना हुई थी किस लिए? भगवंतन मूर्ति स्थापने ಆಗಿತ್ತು ಯಾತಕ್ಕೋಸ್ಕರ? तुम फोटो खींच कर खड़े रहो वहां पे सामने, बोलो नहीं ना भाई. ಮೂರು ಲೋಕದ ನಾಥ ತೀರ್ಥಂಕರರ ಆ ಜಿನಬಿಂಬ ಇದೆ. बोलो समो शरण में ಎಲ್ಲರಿಗೂ ಗೊತ್ತಿದೆ ತಾನೆ, ಅದು ಅಧರೆ. ಸಮೋ ಶರಣದಲ್ಲಿ ಜಿನೇಂದ್ರ ಭಗವಂತ ಯಾವ ವಸ್ತುವನ್ನು ಸ್ಪರ್ಶ ಕೂಡ ಮಾಡೋದಿಲ್ಲ. ऐसे तो अस्पर्शी स्वभावी अरहंत भगवान की मूर्ति, और तुम उसके सामने ही खड़े हो, लगे फोटो खींचने. क्यों? ಅರ್ಥ ಆಗ್ತಿದೆಯಲ್ಲ? ಸಂಸಾರದ ಕ್ಷೇತ್ರದಲ್ಲಂತೂ ನಾವು ತೋರಿಕೆ ಮಾಡೇ ಮಾಡ್ತೀವಿ. नहीं कुनियत याकिದೆ ये तो बताओ पहले. क्यों? डांस नहीं, मैं तो कहता हूँ खुशी अपनी जगह पर है. ಖುಷಿ ಆ ಜಾಗದಲ್ಲಿದೆ ना, ಖುಷಿ की कोई मनाही नहीं है. ಆದರೆ ಅದರದೇ ಆದಂತಹ ಒಂದು गौरव गांधीर्य ಇದೆಯಲ್ಲ. समो शरण में कोई जाके नृत्य थोड़ी कर सकता है. समो शरण में डांस होता है क्या? नहीं होता ना. डांस कहाँ होता है? कहाँ होता है? नहीं, समो ಶರಣದಲ್ಲಿ ಎಲ್ಲಕ್ಕಿಂತ ಕೆಳಗಡೆ ನೃತ್ಯ ಮಂಟಪ ಇರುತ್ತೆ. समझ में आ रहा है ना? आ नृत्य मंडप को नृत्य सभा क्यों बनाई जाती है? पता है ना सबको. ಸಮೋ ಶರಣದಲ್ಲಿ ಆ ನಾಟ್ಯ ಶಾಲೆಗಳು, ನಾಟ್ಯ ಮಂಟಪ ಸಭೆಗಳು ಯಾತಕ್ಕೋಸ್ಕರ ಇರುತ್ತೆ? ಆ ಉದ್ಯಾನಗಳು ಯಾತಕ್ಕೋಸ್ಕರ ಮಾಡಿರ್ತಾರೆ? कि ಯಾರಿಗೆ ಇನ್ನೂ डांस ಮಾಡ್ಬೇಕನ್ಸಿದೆ सब पहले खत्म करो यार. क्या खत्म करके फिर आ जाओ ना. कहाँ आ रहे हो ये तो बताओ. ಎಲ್ಲಿ ಬಂದಿದ್ಯಾ ನೀನು? ತ್ರಿಲೋಕಿನಾಥ್ ಅರ್ಹಂತ ಪರಮೇಶ್ವರಿ ಮುಂದೆ ಬಂದಿದ್ಯಾ. ಈ ಸಾಮಾನ್ಯ ವ್ಯಕ್ತಿತ್ವ नहीं है, ये तो समझो पहले. ಇದು ಸಾಮಾನ್ಯ ನಮ್ಮ ಕಲ್ಪನೆಯ ವ್ಯಕ್ತಿತ್ವ ಅಲ್ವಲ್ಲ. ಸಮಸ್ತ ರಾಗ ದ್ವೇಷ ಮೋಹ ಸಮಸ್ತ ಕಷಾಯಗಳಿಂದ ರಹಿತ ಪರಮವೀತರಾಗಿ ಅರ್ಹಂತ ಪರಮೇಷ್ಠಿಯ ಸಾನ್ನಿಧ್ಯದಲ್ಲಿ ಬಂದಿದ್ದೇವೆ. तो करना हो तो सब खत्म करो, पहले डांस करो, बाद में. ನಂಗೆ ಗೊತ್ತಿದೆ ಯಾರಿಗೂ ಅರ್ಥ ಆಗೋದಿಲ್ಲ ಇದು ಅಂತ. ठीक है. तो ವಾಸ್ತವಿಕವಾಗಿ ಆರ್ಜವ ಧರ್ಮ ದಿನಾದ್ರೂ ನಾವು ಅರ್ಥ ಮಾಡ್ಕೋಬೇಕಲ್ಲ. ಸಂಪೂರ್ಣ ಜೀವನ ತೋರಿಕೆಯಲ್ಲಿ ಕಳೆದು ಹೋಗ್ಬಿಟ್ರೆ, ನಾನು ಸರಳನಾಗದೆ ಹೋದ್ರೆ ಜೀವನ ಜೀವಿಸೋದೇ ಇಲ್ಲ. ಮನುಷ್ಯನಾಗಿ ಹುಟ್ಟಿ ಪ್ರಯೋಜನ ಏನಾಯ್ತು? बताओ तो सही. ಮನುಷ್ಯ ಆಗಿ ಹುಟ್ಟಿದೀವಿ, ಕಣ್ಣು ಕಿವಿ ಮೂಗು ಬಾಯಿ ಬುದ್ಧಿ ಮನಸ್ಸು सब मिला है और जिया ही नहीं.
तो बोलो क्या करें? ವಿಚಿತ್ರ ಇದೆ ತಾನೆ. ಅದಕ್ಕೆ ಪ್ರಯತ್ನ ಮಾಡೋದು ಜೀವನದಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಸರಳ. ನಾವು ಸರಳ ಜೀವಿಯ ಮನಸ್ಥಿತಿ ಇದೆ. सरलते ಹೊರಗಡೆ ಮಾಡೋ ಕ್ರಿಯೆ ಅಲ್ಲ. वो कोई घटना नहीं कि तुम पाल लो सरलता. सरलता मनुष्य की भावभूमि होती है. ಮನುಷ್ಯನ ಮನಸ್ಸು ಸರಳ ಆಗಬೇಕಿದೆ. ಮನಸ್ಸು ಸರಳ ಆಗಬೇಕಾದ್ರೆ ಮನಸ್ಸಿನ ಕುಟಿಲ ಬುದ್ಧಿ ಅದು ದೂರ ಆಗಬೇಕು. ಆ ಕುಟಿಲತೆ ಸಂಚು ಮಾಡೋ ಬುದ್ಧಿ ಅದು ಯಾಕೆ ಬಂದಿದೆ? ಯಾಕಂದ್ರೆ ಕಾಡಿಗೂ ಅರಣ್ಯ ಕಾಡನ್ನು ನೋಡಿರ್ತೀವಿ. ಕಾಡಲ್ಲಿ ಏನಾಗುತ್ತೆ, ಪ್ರತಿಯೊಂದು ಪ್ರಾಣಿ ಹೆದರ್ಕೊಂಡಿದೆ. ಏನ ಅರ್ಥ ಆಗ್ತಿದೆಯಲ್ಲ? ಜಿಂಕೆ ಮೇಯ್ತಾ ಇದ್ರೂ ಕಿವಿಗಳು ಎದ್ದು ನಿಂತ್ಕೊಂಡ್ಬಿಟ್ಟಿದೆ. ಯಾಕೆ? ಅದು ಗೊತ್ತಿದೆ ಎಲ್ಲಿ ಯಾವಾಗ ಅಟ್ಯಾಕ್ ಮಾಡಿಬಿಡ್ತಾರೆ ಯಾರು ಅಂತ. ಯಾವಾಗಲೂ ಹೆದರ್ಕೊಂಡೆ ಯಾಕಿರುತ್ತೆ? ಅದಕ್ಕೆ ಅನ್ನಿಸ್ತಾ ಇದೆ ಎಲ್ಲೋ ಯಾರೋ ಅಟ್ಯಾಕ್ ಮಾಡಿಬಿಡ್ತಾರೆ. ಅದೇ ಥರ ಪ್ರತಿಯೊಂದು ಪ್ರಾಣಿ ಅರಣ್ಯದಲ್ಲಿ ಹೆದರ್ಕೊಂಡಿರುತ್ತೆ. ಇದೇ ಸಂಸ್ಕಾರ ಮನುಷ್ಯನಿಗೂ ಇದೆ. ಮನುಷ್ಯ ಬಿದ್ದು ಪ್ರಾಣಿ ಏನ? ಇವನಿಗನ್ಸುತ್ತೆ ಎಲ್ಲಿ ಯಾರಿಂದ ಏನು ನನಗೆ ಲಾಸ್ ಆಗಿಬಿಡುತ್ತೆ, ಎಲ್ಲಿ ಯಾರಿಂದ ನನಗೇನು ಕೆಟ್ಟದಾಗ್ಬಿಡುತ್ತೆ. ಬುದ್ಧಿ ಜಾಸ್ತಿ ಇದೆಯಲ್ಲ ಇವನಿಗೆ. ಪ್ರಾಣಿಗಳು ಮಾತ್ರ ಹೆದರ್ಕೊಳ್ಳುತ್ತೆ, ಇವನು ಸಂಚು ಮಾಡ್ತಾನೆ. ये प्लान बनाता है, प्लानिंग. तो ये जो प्लानिंग है ना, ಬಹುತೇಕವಾದ ಪ್ಲಾನಿಂಗು ಇವನ ಮಾಯಾಚಾರದಿಂದ ಬರುತ್ತೆ. ಮತ್ತೇನು ಹೇಳ್ತಾನೆ ಕಿ ಇದಂತೂ ಅವಶ್ಯಕ ಇದೆ. ಮನೇಲಿ ಹೇಳ್ತೀವಲ್ಲ, ಇತನಾ ಮಾಯಾಚಾರಿ भी नहीं करोगे तो जीवन नहीं चलेगा. मतलब क्या? अंधविश्वास ಇದೆ. तो अभी चल रहा है ना, तो अंधविश्वासಕ್ಕೆ ಏನು ಹೇಳ್ಬಿಡ್ತೀವಿ ಕಿ ಇಷ್ಟು ಮಾಡದಿದ್ರೆ ಹೆಂಗೆ तो ಹೇಳಿದ್ರು ನನಗಂತೂ ಅಂಧವಿಶ್ವಾಸದಲ್ಲಿ ನಂಬಿಕೆ ಇಲ್ಲ. ಆದರೆ ಅವ್ರು ಹೇಳುವಾಗ ಹೇಳಿದ್ರು, ನೀವು ನಂಬಿ ಬಿಡಿ, ಆದರೆ ಲಾಭ ಅಂತೂ ಆಗುತ್ತೆ. ಅದಕ್ಕೆ ಉಂಗುರ ಹಾಕೊಂಡ್ಬಿಟ್ಟೆ. ನಂಗೆ ನಂಬಿಕೆ ಇಲ್ಲ, ಆದರೆ ಅವರೇನು ಹೇಳಿದ್ರು कि तुम मानो नहीं मानो लाभ तो होगा इसलिए पहन लिया. ಈ ಥರ ಧರ್ಮಕ್ಷೇತ್ರದಲ್ಲೂ ಅನೇಕ ಪ್ರಕಾರವಾಗಿ ಮಾಯಾಚಾರ ಮಾಡ್ತಾನೆ. ಮನಸ್ಸಲ್ಲಿ ಮಾಯಾಚಾರ ಹುಟ್ಟಿದ ಮೇಲೆ ಅದರ ಪ್ರತಿರೂಪ ಇದೆ ಪ್ರದರ್ಶನ. ಪ್ರದರ್ಶನ ಕೆಲಸ, ತೋರಿಕೆಯ ಕೆಲಸ, ಇದು ಫಲ ಇದೆ. ಅದರ ಬೀಜ ಎಲ್ಲಿದೆ? ಮನಸ್ಸಿನ ಮಾಯಾಚಾರದಲ್ಲಿ. ಅದಕ್ಕೆ ಜಿನ್ವಾನಿ ಹೇಳುತ್ತೆ, ಮನಸ್ಸಲ್ಲಿ ಹಿಂಸೆ ಪ್ರಗಟ ಆಯಿತು ಅಂದರೆ ಹಿಂಸೆ ಆಗೋಯ್ತು. ಆದರೆ ಪ್ರಪಂಚಕ್ಕಿದ ಅರ್ಥ ಆಗೋದಿಲ್ಲ. ಅದೆಂಗೆ ಮನಸ್ಸಲ್ಲಿ ಹಿಂಸೆ ಆಗಿಬಿಟ್ರೆ? ಹೊರಗಡೆ ಅಂತೂ ಮಾಡಿಲ್ಲ ನಾನು, ಅದೆಂಗೆ ಹಿಂಸೆ ಆಗಿಬಿಡುತ್ತೆ? ಜಿನ್ವಾನಿ ಹೇಳುತ್ತೆ, ಭೂಮಿಯಲ್ಲಿ ಬೀಜ ಬಿತ್ತಿದೆ, ಆದರೆ ಬೀಜ ಕಾಣಿಸ್ತಾ ಇಲ್ಲ. ಕ್ಯಾ बीज बोया हुआ है लेकिन बीज बाहर दिख नहीं रहा, तो इसको क्या लग रहा है? ಏನೂ ಇಲ್ಲ. ಆದರೆ ಸ್ವಲ್ಪ ಸಮಯದ ಗ್ಯಾಪ್ ಇದೆ ಅಷ್ಟೇ. ಥೋड़ा समय का ಗ್ಯಾಪ್ है, फिर वो प्रकट हो जाएगा. तो ಮನಸ್ಸಲ್ಲಿ ಯಾವುದು ಉತ್ಪನ್ನ ಆಗಿದೆ ಅದಕ್ಕೆ ಸ್ವಲ್ಪ ಕಾಲ ಬೇಕಾಗಿದೆ ಅಷ್ಟೇ. ಅದು ಹೊರಗಡೆ ಬರುತ್ತೆ. ಆದರೆ ಹೊರಗಡೆ ಬಂದಾಗ ನಂಗೆ ಗೊತ್ತಾಗೋದಿಲ್ಲ ನಂಗೆ ಅವಾಗ ಈ ಭಾವ ಬಂದಿತ್ತು ಅಂತ. ಸಮಯ ಆರೇನ? ಮಾಯಾಚಾರ ಜೀವನದ ಅತಿ ದೊಡ್ಡ ಕಷಾಯ ಇದೆ ಇವತ್ತು. ಅದರ ಫಲ ತೋರಿಕೆ ಇದೆ. जितना हिंसा हो रहा है ना समाज में, उसमें आप समझो 70-80% हिंसा मायाचार की वजह से है. बताओ,
ಸಮಾಜದ ಎಷ್ಟು ಹಿಂಸೆ ಇದೆ ಅದರಲ್ಲಿ 70-80% ಹಿಂಸೆ ಎಲ್ಲ ಮಾಯಾಚಾರದ್ದಿದೆ. ತೋರಿಕೆಯ ಹುಚ್ಚು ಹೊರಟೋಗ್ಬಿಟ್ರೆ ಈ 70-80% हिंसा तो वैसे ही चली जाएगी. वो तो ಧರ್ಮ ಕ್ಷೇತ್ರ ಇರಲಿ ಅಥವಾ ಸಂಸಾರ ಕ್ಷೇತ್ರ ಇರಲಿ, ಎರಡೂ ಕಡೆಗೂ ಪ್ರದರ್ಶನದ ಹುಚ್ಚಿದೆ ಇವನಿಗೆ. ಇವಾಗ ಅದು ಬೆಟ್ಟದಷ್ಟು ದೊಡ್ಡದಾಗ್ಬಿಟ್ಟಿದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೋರಿಕೆಯ ಕೆಲಸ ಏನಿದೆ ಏಕಿನ್ನೈ ವೈಕರ್ಣ. ಅದರಿಂದ ಏನಾಗುತ್ತೆ, ಅದರಿಂದ ಗೊಂದಲಗಳಾಗುತ್ತೆ, ಧರ್ಮ ಒಂದು ಕಡೆಗೆ ಉಳಿದ್ಬಿಡುತ್ತೆ. ಅರೇನ ಅದಕ್ಕೆ ಜಿನ್ವಾನಿ ಹೇಳುತ್ತೆ, ಆರ್ಜವ ಧರ್ಮ ನಿನ್ನ ಸರಳ ಸ್ವಭಾವವನ್ನು ತೋರಿಸ್ತಾ ಇದೆ. ಸರಳನಾಗ್ಲಿಕ್ಕೆ ಏನ್ ಮಾಡಬೇಕಿದೆ? सरल होने के लिए क्या करना बोलो? अपनी कुटिलता छोड़ो ना, सरल तो हो ही तुम. ನಿನ್ನ ಯಾವ ಕುಟಿಲ ಪರಿಣಾಮ ಇದೆ? ಕೆಲವರಿಗೆ ಅನ್ಸುತ್ತೆ ನನಗಂತೂ ಯಾರಿಗೂ ಮೋಸ ಮಾಡೋ ಭಾವ ಅಂತೂ ಬರೋದಿಲ್ಲ, ನಾನು ಇವತ್ತಿನವರೆಗೂ ಯಾರಿಗೂ ಏನೂ ಮಾಡಿಲ್ಲ, ನನ್ನಲ್ಲಿ ಯಾವ ಮಾಯಾಚಾರನೂ ಇಲ್ಲ. ಜಿನ್ವಾನಿ ಹೇಳುತ್ತೆ, ಸೂಕ್ಷ್ಮ ಮಾಯಾಚಾರ ಸತತ ನಿರಂತರವಾಗಿ ನಡೀತಾ ಇದೆ, ಒಂದಲ್ಲ ಒಂದು ರೀತಿಯಾಗಿ. ಗಂಭೀರವಾಗಿ ವಿಚಾರ ಮಾಡಿದ್ರೆ ಗಮನಕ್ಕೆ ಬರುತ್ತೆ ಈ ಯಾವ್ಯಾವ ರೀತಿಯಾದ ಹಿಂಸೆ ನಡೀತಾ ಇದೆ ಅಂತ. ಆಚಾರ್ಯರು ಹೇಳ್ತಾರೆ, ಯಾವ ಈ ವ್ಯಕ್ತಿಯ ಈ ವಸ್ತು ಸ್ವರೂಪದ ವಿರುದ್ಧವಾದ ಭಾವ ಇದೆ ಅದು ಮಾಯಾಚಾರ ಇದೆ. ಅನ್ಯ ವಸ್ತುಗಳ ಮೇಲೆ ಅಧಿಕಾರ ಜಮಾಯಿಸೋ ಭಾವ ಇದೆ, ಅದು ಮಾಯಾಚಾರ ಇದೆ. ಸತತವಾಗಿ ತೋರಿಕೆಯ ಭಾವ ಇದೆ, ಅದು ಮಾಯಾಚಾರ ಇದೆ. ಸತತವಾಗಿ ತನ್ನನ್ನು ತಾನು ಬಿಂಬಿಸುವ ಪ್ರಯತ್ನ ಇದೆ, ಅದು ಮಾಯಾಚಾರ ಇದೆ. ಪ್ರಶಂಸೆ ನಿಂದನೆಯ ಭಾವ ಬರ್ತಾ ಇದೆ, ಮಾಯಾಚಾರ ಇದೆ. ಜಿನ್ವಾನಿ ಹೇಳುತ್ತೆ, ನಿನ್ನ ಬಾಗಿಲನ್ನು ತೆರೆದಿಡು, चाहे वहां से दुख आए चाहे वहां से सुख आए, तुम दरवाजा बंद मत करो, दरवाजा खुला रखो. जिसको आना हो आ जाओ, जिसको जाना हो चले जाओ. ಆಗ ಸ್ವಲ್ಪ ಸರಳತೆ ಜೀವನದಲ್ಲಿ ಬರುತ್ತೆ, ಮತ್ತೆ ಜೀವಕ್ಕೆ ಆಶ್ಚರ್ಯ ಆಗುತ್ತೆ, ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಯಾವಾಗ ನಾವು ಸರಳ ಆಗಲಿಕ್ಕೆ ಪ್ರಯತ್ನ ಪಡ್ತೀವಿ ನಮಗೆ ಆಶ್ಚರ್ಯ ಆಗುತ್ತೆ, ಜೀವನ ಇಷ್ಟು ಸುಲಭ ಇದೆ. 14-15 ವರ್ಷದ ಹಿಂದೆ ವಿಯೆಟ್ನಾಮಿಂದ ಒಬ್ಬ ಕೃಷಕ ರೈತ ಮೈಸೂರಿಗೂ ಬಂದಿದ್ದ. ಅವರೇನು ಹೇಳ್ತಾರೆ ಕಿ ಜೀವನ ಜೀವಿಸಕ್ಕೆ ಏನೂ ಬೇಕಾಗಿಲ್ಲ, ನಾನು ಸಿಟಿಗೆ ಹೋಗಿ 1 ವರ್ಷ ಇದ್ದೆ, ವಾಪಸ್ ಊರಿಗೆ ಬಂದ್ಬಿಟ್ಟೆ. ಮತ್ತೇನು ಮಾಡಿದೆ ಕಿ ನಂಗೆ ಮನೆ ಬೇಕಿತ್ತು, ನಾನು 10 ಜನ ಎಲ್ಲ ಸೇರಿಬಿಟ್ಟು ನಾವೇ ಲೋಕಲಲ್ಲಿ ಮನೆ ಕಟ್ಕೊಂಡ್ಬಿಟ್ವಿ. ನಮ್ಮ ಗದ್ದೆಯಲ್ಲಿ ಊಟ ತಿಂಡಿ ಅಲ್ಲೇ ಬೆಳೀತಾ ಇದೆ. ಅರ್ಥ ಆಗ್ತಿದೆಯಲ್ಲ? ಅವನು ಹೇಳ್ತಾನೆ, ಒಂದು ಸ್ವಲ್ಪವೂ ನನಗೆ ಯಾವುದೇ ರೀತಿಯಾದ ಆತಂಕ ಇಲ್ಲ, ಜೀವನ ಇಷ್ಟು ಸರಳ ಇದೆ. ಆದರೆ ನಾವು ಏನು ಮಾಡ್ಬಿಟ್ಟಿದ್ದೀವಿ, ನಾವಾಗಿಯೇ ನಾವು ಅದನ್ನು ಕಠಿಣ ಮಾಡಿಬಿಟ್ಟಿದ್ದೀವಿ. ಆ ರೈತ ಇದನ್ನು ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಅನ್ನಿಸ್ತಾ ಇದೆ, ಆದರೆ ಎಲ್ಲರಿಗೂ ಗೊತ್ತಿದೆ. ಯಾರೇನ ಹಾಗೆ ನಾವು ನಮ್ಮ ಅವಸ್ಥೆಯಲ್ಲಿ ಸರಳ ಆಗಲಿಕ್ಕೆ ಶುರು ಆದರೆ ನಮಗೆ ಆಶ್ಚರ್ಯ ಆಗುತ್ತೆ, ಈ ವಿಷಯ ಅಂತೂ ಇಷ್ಟು ಸುಲಭ ಇದೆ, ಇದರ ಅಗತ್ಯನೇ ಇಲ್ಲ, इसकी आवश्यकता ही नहीं, इतनी तो लगती है. जैसे ಧಾರ್ಮಿಕ ಅನುಷ್ಠಾನ ಮಾಡೋದಾದರೆ ತೋರಿಕೆ ಇಲ್ಲದೆ ಹೋದರೆ ಧಾರ್ಮಿಕ ಅನುಷ್ಠಾನದಿಂದ महत आनंद सिगुत्ते. तुम पूजा करो और सरल होकर करो तो देखो कितना मजा आता है. ಸರಳನಾಗಿ
ಪೂಜೆ ಮಾಡು, ತುಂಬ ಆನಂದ ಸಿಗುತ್ತೆ. ಲೇಕಿನ್ ಹಟ್ ಕರೋಗೆ, वो कहानी याद है ना, ಜಿನದತ್ತ ಶೇಟ್ ಸಾಮಯಿಕ ತಗೊಂಡಿದ್ದ. ಸಾಮಯಿಕ ಏನೋ ತಗೊಂಡಿದ್ದಾನೆ, ಆದ್ರೆ ಏನು ವ್ರತ ಮಾಡ್ದ? ದೀಪ ಆರೋ ತನಕ ಸಾಮಯಿಕ ಮಾಡ್ತೀನಿ. अब क्या हो गया? देखो दीप क्यों जलाते हैं? तो पढ़ने के लिए जलाते हैं, सामयिक के लिए दीप क्यों चाहिए? लेकिन नहीं जलाया. अब ಅದೊಂದು ಸಾಮಾನ್ಯವಾದ ಟೈಮ್ ಫ್ರೇಮ್ ಇತ್ತು. ದೀಪ ಆರಕ್ಕೊಂದು 45 ಮಿನಿಟ್ಸ್ ಬೇಕಾಗುತ್ತೆ. ಆದ್ರೆ ಏನಾಗೋಯ್ತು, ಈ ಹೆಂಡತಿಗೆ ತುಂಬಾ ಕಾಳಜಿ ಆಯಿತು. ಹೆಂಡತಿ ತುಪ್ಪ ತಗೊಂಡು ದೀಪದ ಮುಂದೆನೆ ಕುತ್ಕೊಂಡ್ಬಿಟ್ಲು. ಇವತ್ತಂತೂ ಅಖಂಡ ಸಾಮಯಿಕ ಮಾಡಿಸೋಣ ಅಂತ. ಕ್ಯಾ ಹುವಾ? ಅಲ್ಲೇ ಮರಣ ಆಗೋಯ್ತು ಒಂದು. ವೈ ಮರಣ ಹುವಾ. ಅಚ್ಚೆ ಸಾಮಯಿಕ ಮಾಡ್ತಾ ಮಾಡ್ತಾ ಮರಣ ಆಗಿದೆ. ಎಲ್ಲೋಗಿರ್ಬೇಕು? कम से कम स्वर्ग तो बनता है ना. क्या हुआ? ಕಪ್ಪೆ ಆಗ್ಬಿಟ್ಟದ. ಕಥೆ ಏನು ಹೇಳುತ್ತೆ? ಬೈ ಹೊರಗಡೆ ಯಾವ ಕೆಲಸ ಮಾಡ್ತಿದ್ದೀವಿ ಅದರಿಂದಲೇ ಫಲ ಸಿಗುತ್ತೆ ನಿನಗೆ. तुम बाहर सामयिक कर रहे हो, अंदर पानी पानी, तो फल तो उसी को मिलेगा ना. किसका मिलेगा? ವ್ಯರ್ಥವಾದ ಪ್ರತಿಜ್ಞೆಗಳು ಜೀವನದಲ್ಲಿ ತುಂಬ ಮಾಡಿರ್ತೀವಿ ನಾವು. ಆ ವ್ಯರ್ಥವಾದ ಪ್ರತಿಜ್ಞೆಗಳನ್ನು ಪಾಲಿಸಿ ಏನು ದೊಡ್ಡವರಾಗೋದಿಲ್ಲ. ಅಜ್ಞಾನದಲ್ಲಿ ವ್ರತಗಳನ್ನು ತಗೊಂಡಿದ್ರೆ, ನಾನು ತುಂಬ ಸಲ ಹೇಳಿದ್ದೀನಿ, अज्ञान में यदि कुछ व्रत लिया हो तो क्या करना चाहिए? पालन करना चाहिए. ವ್ರತ ತಗೊಂಡಿದ್ದೀವಿ, ಮುರಿಯೋದು ಹೇಗೆ? ಆ ವ್ರತನೇ ತಪ್ಪಾಗಿದ್ರೆ, वो व्रत ही यदि गलत हो तो क्या करे? अरे अज्ञानದಲ್ಲಿ ತಗೊಂಡಿರೋ ವ್ರತವನ್ನಂತೂ ಮೊದಲು ಬಿಟ್ಬಿಡು, छोड़ दो, वो शुभ है. किसी ने गुस्से में आकर व्रत लिया कि ನಾನಂತೂ ರಾತ್ರಿನೇ ಊಟ ಮಾಡ್ತೀನಿ, तो व्रत पालने ಮಾಡೋದಿದ್ನ नहीं, छोड़ दो ना. वो उत्तर भारतದಲ್ಲಿ चलता है ना, क्या होता है, वो चांद में मुंह देखते हैं ना. तो व्रत लिया किसी ने, तो ये कितने दिन पालन करोगे? अज्ञान में लिया था ना, तो छोड़ दो. अर्थ ಆಗ್ತಿದೆಯಲ್ಲ? रविवार व्रत, शनिवार व्रत कि शुक्रवार व्रत, क्या होता है? ವಾರದಲ್ಲಿ ಯಾವ ವ್ರತ ಇರುತ್ತೆ? ಯಾವ ಶ್ರಾವಕಾಚಾರದಲ್ಲಿ ಶನಿವಾರ ವ್ರತ ಇದೆ? ನೀಯೇನ ಅಜ್ಞಾನದಲ್ಲಿ ತಗೊಂಡಿದ್ರೆ ಛೋಡ್ದೋನ ಪೆಲೆ, ये तो शुभ है. ಯಾಕಂದ್ರೆ ಅಜ್ಞಾನದಲ್ಲಿ ತಗೊಂಡಿದ್ವಿ. ಮಹಾಭಾರತದ ಪ್ರಸಂಗ ಇದೆಯಲ್ಲ, ಅರ್ಜುನ ನಿರ್ಣಯ ಮಾಡಿಬಿಟ್ಟಿದ್ದಾನೆ, प्रतिज्ञा करता हूं कि सूर्यास्त होने तक जयद्रथ को मार दूंगा. ಸೂರ್ಯಾಸ್ತ ಆಗೋಷ್ಟರಲ್ಲಿ ಜಯದ್ರಥನನ್ನ ಹತ್ಯೆ ಮಾಡ್ಬಿಡ್ತೀನಿ, ಮಾಡಲಿಲ್ಲ ಅಂದ್ರೆ ಇಲ್ಲಿ ಬೆಂಕಿ ಇದೆಯಲ್ಲ ಇದರಲ್ಲಿ ನಾನೇ ಸತ್ತೋಗ್ಬಿಡ್ತೀನಿ ಅಂತ. ಅರ್ಜುನ ಚರಮ್ ಶರೀರಿ, ಮೋಕ್ಷ ಜಾನೆ ವಾಲ. तो ಒಂದು ವೇಳೆ ಜಯದ್ರಥನನ್ನ ಹತ್ಯೆ ಮಾಡ್ಲಿಕ್ಕೆ ಆಗದೆ ಹೋಗಿದ್ದಿದ್ರೆ, बोलो क्या होता? जल के मर जाना चाहिए था अर्जुन को. अरे ಕ್ರೋಧದಲ್ಲಿ ಅಜ್ಞಾನದಲ್ಲಿ ತಗೊಂಡಿರೋ ಪ್ರತಿಜ್ಞೆ ಇದೆ, ಇದನ್ನ ಎಷ್ಟು ಬೇಗ ಆಗುತ್ತೆ ಬಿಟ್ಬಿಡು. इसको नहीं पालन करना. ಅರ್ಥ ಆಗ್ತಿದೆಯಲ್ಲ? ಯಾವ ಅಜ್ಞಾನದ ಪ್ರಸಂಗಗಳಿದೆ उसको तो जितना जल्दी है छोड़ दो ना. ನಮಗೇನಾಗ್ಬಿಡುತ್ತೆ, ಇಷ್ಟು ವರ್ಷದಿಂದ ಮಾಡಿದ್ದೀನಿ ಹೆಂಗೆ ಬಿಟ್ಬಿಡೋದು? ಅರೆ ಅಜ್ಞಾನದಲ್ಲಿ ತಗೊಂಡಿದ್ದೆ,
ಜ್ಞಾನ ಆಗ್ತಾ ಆಗ್ತಾ ಮುಂದೆ ಹೋಗು. ಜ್ಞಾನ ಕರ್ತೆ 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 ಹಾಗೆ ಚಲೋ. ಮುಂದೆ ಹೋಗದೆ ಹೋದರೆ ಮುಂದಿನ ನಮ್ಮ ಯಾವ ಜೀವನ ಇದೆ ಅದು ಸುಗಮವಾಗಿ ಸಾಗೋದು ಹೇಗೆ? ಅದಕ್ಕೆ ಜಿನ್ವಾನಿ ಹೇಳ್ತಾ ಇದೆ ಕಿ ದಶಲಕ್ಷಣ ಧರ್ಮಗಳು, ದಶಲಕ್ಷಣ ಪರ್ವ, ಆರ್ಜವ ಧರ್ಮ ನಮ್ಮ ಯಾವ ಸಹಜ ಸರಳ ಸ್ವಭಾವ ಇದೆ ಅದರಲ್ಲೇ ಇರೋದಕ್ಕೆ ಪ್ರೇರಣೆಯನ್ನು ಮಾಡ್ತಾ ಇದೆ. ಅದರಲ್ಲಿ ಇರೋದಕ್ಕೆ ನಮಗೆ ಉಪದೇಶವನ್ನು ಕೊಡ್ತಾ ಇದೆ. ನಾವು ಅದೇ ಥರ ಇರೋದಿದೆ. ಅದಕ್ಕೋಸ್ಕರ ಇಡೀ ಜಿನ್ವಾಣಿಯಲ್ಲಿ ನಮಗೆ ಉಪದೇಶ ಇದೆ. ಇದೆಲ್ಲ ಶಾಸ್ತ್ರಗಳಿದೆಯಲ್ಲ, ಇದೆಲ್ಲ ಶಾಸ್ತ್ರ ಯಾತಕ್ಕೋಸ್ಕರ ಇದೆ? ನಮ್ಮಲ್ಲಿರೋ ಕುಟಿಲತೆ ಇದೆಯಲ್ಲ ಅದನ್ನು ಕಮ್ಮಿ ಮಾಡಲಿಕ್ಕೆ. ನಮಗೇನು ಅನಿಸುತ್ತೆ ಕಿ ಮಾಯಾಚಾರ ಮಾಡಿದ್ರೆ ಲಾಭ ಆಗುತ್ತೆ, ಈ ಭಾವವನ್ನು ದೂರ ಮಾಡಲಿಕ್ಕೆ. सोचो कितने लोगों को लगता है कि मायाचार करेंगे तो लाभ होगा. ಕಪಟ ಮಾಡದೇ ಇದ್ರೆ ಲಾಭ ಆಗೋದಿಲ್ಲ. ಅಚ್ಚಾ, ವ್ಯಾಪಾರದಲ್ಲಿ ಕಪಟತನ ಮಾಡಿದ್ರೆ ಲಾಭ ಆಗುತ್ತೋ ಮಾಡದಿದ್ರೆ ಲಾಭ ಆಗುತ್ತೋ? क्या लगता है? लगता क्या है ये तो बताओ. बोलो अब क्या करें? ये जरूरी है. ये अज्ञान कितने भावों से चला आ रहा है पता नहीं, पीढ़ी दर पीढ़ी से चला आ रहा है. ये कोई आवश्यक है? कोई आवश्यक नहीं. लेकिन ನಾವು ನಮ್ಮ ಜೀವನವನ್ನೇ ಹಾಗೆ ಮಾಡಿಬಿಟ್ಟಿದ್ದೀವಿ. स्वीकार कर लिया हमने. हाँ, दुनियादारी तो ऐसी ही चलती है. क्यों चलती है भाई? सरल हो जाओ ना, क्या दिक्कत है? जीवन चलाने के लिए तो सरल होना है. अभी तक जीवन चला ही नहीं है. जीवन चला गया है बोलो. जैसे जीवन को किसी ने ताला लगाया और चाबी घुमा दिया और घूम रहा है. मशीन ने कमांड दे दिया. कमांड क्या दिया? ऐसे कोई आवश्यक नहीं है ना. यही तो अज्ञान है. देखो, लाभ हानि पुण्य पाप के उदय से होता है. मायाचार करने ना करने से लाभ हानि नहीं होता. लेकिन जिन्वाने पूजेलो बरुತ್ತಲ್ಲ, ताके घर बहु संपदा, पूजा ಇದೆ तो ऐसा पद्य आता है उसमें. तो ताके घर बहु संपदा ಅಂದ್ರೆ ಯಾರು ಮಾಯಾಚಾರ ಮಾಡೋದಿಲ್ಲ ಅವನ ಮನೆಯಲ್ಲಿ ತುಂಬ ಸಂಪತ್ತಿ ಇರುತ್ತೆ. तो ನಾವೆಲ್ಲ ಸಂಪತ್ತಿ ಇರುತ್ತಂದ್ರೆ ಸಂಪತ್ತಿ ಹುಡುಕಕ್ಕೆ ಹೋಗ್ಬಿಡ್ತೀವಿ. वो संपत्ति नहीं. संपत्ति माने शांति, समृद्धि, सुख, वो संपत्ति है. अभी अनुभव नहीं आया. इतने ಎಷ್ಟೆಷ್ಟು ವಯಸ್ಸಾಗಿದೆ ನಮಗೆ. ಬೈ, ಸಂಪತ್ತಿ ಜೀವನದ ಮೂಲಭೂತ ಅವಶ್ಯಕತೆಗಳನ್ನು ನಿವಾರಿಸಲಿಕ್ಕೆ ಅವಶ್ಯಕ ಇದೆ. ಒಟ್ಟಿಗೆ ಏನ ನಮ್ಮ ದೇಹಕ್ಕೆ ನಮ್ಮ ಕುಟುಂಬಕ್ಕೆ ಸಂಪತ್ತಿ ಎಷ್ಟು ಅಗತ್ಯ ಇದೆ वो ठीक है. लेकिन सुख शांति तो उससे नहीं मिलने वाला ना. सुख शांति सिगलिಕ್ಕೆ सरलते ಬೇಕು. नहीं तो जीवन कहां जिया बोलो ना. किसी ने चाबी लेकर घुमा दिया, कमांड दे दिया कि सुबह उठो, नहाओ धो और ऑफिस जाओ. तो संजे बा, ಊಟ ತಿಂಡಿ ಮಾಡು, ಮಲ್ಕೋ, ಮತ್ತು ನಾಳೆ ಬೆಳಗ್ಗೆ तो कंटिन्यू. ये जीवन है. इसको जीवन बोलेंगे हम. ಇದು ಜೀವನ ಇದೆ. जीवन कहाँ है? मशीन है. यारो चाबी ತಿರ್ಸ್ಬಿಟ್ಟಿದ್ದಾರೆ, घूम रही है. इसको जीवन नहीं बोलते हैं. हमें तो जीवन ही नहीं पता. ಅದಕ್ಕೆ ನಮಗೇನು ಅನ್ಸುತ್ತೆ, ಮಾಯಾಚಾರ ಮಾಡದಿದ್ರೆ ಜೀವನನೇ ನಡೆಯೋದಿಲ್ಲ. ಎಷ್ಟು ದೊಡ್ಡ ಅಜ್ಞಾನ ಇದೆ ಇದು. बोलो, थोड़ा शांति से बैठकर सोचो.
ಸಮಾಧಾನವಾಗಿ ಉಳ್ಕೊಂಡು ವಿಚಾರ ಮಾಡೋದು. ಇಲ್ಲಿವರೆಗೆ ಜೀವನದಲ್ಲಿ ಯಾವ್ಯಾವ ಸಂಯೋಗಗಳು ಸಿಕ್ಕಿದೆ, ಧನ ಸಂಪತ್ತಿ ಸಿಕ್ಕಿದೆ, ಅದೆಲ್ಲ ನನ್ನ ಮಾಯಾಚಾರದಿಂದ ಸಿಕ್ಕಿದೆಯೋ ಅಥವಾ ಉದಯದಿಂದ ಸಿಕ್ಕಿದೆಯೋ ಗಂಭೀರವಾಗಿ ವಿಚಾರ ಮಾಡೋದು. ಅದು ಸಿಗಬೇಕಾದ್ರೆ ನನ್ನ ಪ್ರಯತ್ನ ಎಷ್ಟಿದೆ ಮತ್ತು ಅದು ಸಹಜವಾಗಿ ಬರುವಂತಹ ಸಂಗತಿ ಎಷ್ಟು ಪ್ರಮಾಣದಲ್ಲಿದೆ ವಿಚಾರ ಮಾಡೋದು. ಥೋड़ा विचार करो. जिस कुल में जन्म हुआ है उस कुल में जन्म नहीं होता तो करते ये काम. बोलो, ಯಾವ ರೀತಿಯಾದ ಮನುಷ್ಯ ಭಾವ ಸಿಕ್ಕಿದೆ, ಅದು ಸಿಗದೆ ಹೋಗಿದ್ದಿದ್ರೆ ಮಾಡ್ತಿದ್ವೇನು? बोलो बोलो. तो मायाचारी से काम हुआ कि उदय से हुआ? ವಿಚಾರ तो करो ना. ಯಾವ ಕುಟುಂಬದಲ್ಲಿ ನನ್ನ ಜನ್ಮ ಆಗಿದೆ, ಆ ಕುಟುಂಬದಲ್ಲಿ ಜನ್ಮ ಆಗದೆ ಹೋಗಿದ್ದಿದ್ರೆ ನಾನು ಈ ವ್ಯಾಪಾರ ಮಾಡ್ತಿದ್ನೇನು, ಅಥವಾ ನಾನು ಈ ರೀತಿ ಶಿಕ್ಷಣ ಪಡಿತಾ ಇದ್ನೇನು, ಈ ರೀತಿ ಜಾಬ್ ಹೋಗ್ತಾ ಇದ್ನೇನು? ಬೋಲು. ಯಾವ ಪ್ರದೇಶದಲ್ಲಿ ಜನ್ಮ ಆಗಿದೆ, ಆ ಪ್ರದೇಶದಲ್ಲಿ ಅಂತಹ ವಿದ್ಯಾಭ್ಯಾಸ ಇಲ್ಲದೆ ಹೋಗಿದ್ದಿದ್ರೆ तुम करते ये काम? बोलो. उस प्रदेश में वैसा व्यापार ही नहीं चलता तो करते? संयोगों का खेल है, लेकिन व्यक्ति को संयोगों का खेल समझ ही नहीं आता, क्योंकि वो जीता नहीं है. उसको किसी ने कमांड दिया है, उसको बस इंस्ट्रक्शन फॉलो करनी है. ನಮಗೇನು ಮಾಡೋದಿದೆ? ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋದಿದೆ. ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ? ಈ ಪರಂಪರೆಯಿಂದ ಸುಮಾರು ವರ್ಷದಿಂದ ಇನ್ಸ್ಟ್ರಕ್ಷನ್ಗಳು ಬರ್ತಾ ಇದೆ. ಇದು ಅಂಧವಿಶ್ವಾಸ ಇಲ್ಲ. ನಾವು ಹಿರಿಯರ ಕಾಲದಲ್ಲಿ ಮಾಡೋದಕ್ಕೆ ಅಂಧವಿಶ್ವಾಸ ಅಂತ ಇದ್ವಿ. ನಾವೀಗೇನು ನಂಬುತ್ತಾ ಇದ್ದೀವಲ್ಲ, ಇದು ಅಂಧವಿಶ್ವಾಸನೇ. ಕಿ ನೌಕರಿಯಲ್ಲಿ ಸುಖ ಇರುತ್ತೆ, ಕಿ ಬಿಸ್ನೆಸ್ಸಲ್ಲಿ ಇರುತ್ತೆ, ಕಿ ಹಂಗೆ ಮಾಡಿದ್ರೆ ಸುಖ ಇರುತ್ತೆ, ಹಿಂಗೆ ಮಾಡಿದ್ರೆ ಸುಖ ಇರುತ್ತೆ, ಇದು अंधविश्वासನೇ ಇದೆ. ये क्यों समझ में नहीं आता हमको? भाई लाभ हानि ये संयोगों का खेल है. ಇದರಲ್ಲಿ ಮಾಯಾಚಾರದಿಂದ ಏನೂ ಆಗೋದಿಲ್ಲ. ಅಚ್ಚ, ಇನ್ನು ನಮ್ಮ ಹಿಂದಿನ ದಿನಗಳನ್ನು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋ, ಥೋड़ा ರೀಕಾಲ್ करो, है ना? कितने बार मायाचार किया और कितने बार काम हुआ, और ಎಷ್ಟು ಸಲ ಮಾಯಾಚಾರ ಮಾಡದೆ ಕೆಲಸ ಆಗಲಿಲ್ಲ ವಿಚಾರ ಮಾಡೋ ಪ್ರಾಮಾಣಿಕವಾಗಿ. तो क्या पता चलेगा? क्या पता चलेगा? आश्चर्य होगा सबको. पता ये चलेगा कि मायाचारी करने से तो काम बिगड़ता है, सुधरता नहीं.